ಕೆಮಿಸ್ಟ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕ್ಲಾಸ್ 12ನ ದ ಸಾಲಿಡ್ ಸ್ಟೇಟ್ ಚಾಪ್ಟರ್ನ ಪಾರ್ಟ್ 4 ವಿಡಿಯೋಕ್ಕೆ ಮತ್ತೊಮ್ಮೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಹಾಗೂ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸನ್ನು ಡೀಟೈಲ್ ಆಗಿ ಡಿಸ್ಕಷನ್ ಮಾಡಬೇಕು. ಒಂದು ಸಾಲಿಡ್ಡಿನ ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಆಗಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಗಲಿ ಆ ಒಂದು ಸಾಲಿಡ್ಡಿನ ಸ್ಟ್ರಕ್ಚರ್ ಹಾಗೂ ಕಾಂಪೋಸಿಷನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಒಂದು ಸಾಲಿಡ್ಡಿನ ಎಲೆಕ್ಟ್ರಿಕಲ್ ಹಾಗೂ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ಸಾಲಿಡ್ನ ಸ್ಟ್ರಕ್ಚರು ಹಾಗೂ ಅವುಗಳಲ್ಲಿ ಆಗುವಂತಹ ವೇರಿಯೇಷನ್ಗಳನ್ನು ಸರಿಯಾಗಿ ತಿಳ್ಕೊಂಡಿರಬೇಕಾಗತ್ತೆ. ಮೊದಲನೇದಾಗಿ ನಾವು ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಮೆಟೀರಿಯಲ್ಗಳನ್ನು ಅವುಗಳ ಕಂಡಕ್ಟಿವಿಟಿಯ ಆಧಾರದ ಮೇಲೆ 3 ರೀತಿಯಲ್ಲಿ ಕ್ಲಾಸಿಫಿಕೇಷನ್ ಮಾಡ್ಕೊಂಡಿದ್ದೀವಿ. ಒಂದು ಕಂಡಕ್ಟರ್ಸ್, ಸೆಮಿ ಕಂಡಕ್ಟರ್ಸ್ ಹಾಗೂ ಇನ್ಸುಲೇಟರ್. ಯಾವೆಲ್ಲ ಮೆಟೀರಿಯಲ್ಗಳು ತಮ್ಮ ಮೂಲಕ ಹೀಟ್ ಮತ್ತು ಎಲೆಕ್ಟ್ರಿಸಿಟಿಯನ್ನು ಈಸಿಯಾಗಿ ಫ್ಲೋ ಮಾಡಲಿಕ್ಕೆ ಅಲೋ ಮಾಡುತ್ತೋ ಅಂಥ ವಸ್ತುಗಳನ್ನು ನಾವು ಕಂಡಕ್ಟರ್ಸ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಿಲ್ವರ್, ಕಾಪರ್, ಐರನ್ಗಳು ಹೈ ಕಂಡಕ್ಟಿವಿಟಿಯನ್ನು ಹೊಂದಿದೆ. ಇನ್ನು ಯಾವ ಮೆಟೀರಿಯಲ್ಗಳು ತಮ್ಮ ಮೂಲಕ ಹೀಟ್ ಮತ್ತು ಎಲೆಕ್ಟ್ರಿಸಿಟಿಯನ್ನು ಈಸಿಯಾಗಿ ಫ್ಲೋ ಆಗೋದಕ್ಕೆ ಬಿಡೋದಿಲ್ವೋ ಅಂತಹ ಮೆಟೀರಿಯಲ್ಗಳನ್ನು ನಾವು ಇನ್ಸುಲೇಟರ್ ಅಂತ ಹೇಳಿ ಕರಿತೀವಿ. ಇವುಗಳ ಕಂಡಕ್ಟಿವಿಟಿ ವೆರಿ ಲೋ ಇರುತ್ತೆ. ಫಾರ್ ಎಕ್ಸಾಂಪಲ್ ಡ್ರೈ ವುಡ್ ಹಾಗೂ ಪ್ಲಾಸ್ಟಿಕ್. ಇನ್ನು ಸಿಲಿಕಾನ್ ಹಾಗೂ ಜರ್ಮೇನಿಯಂನಂತಹ ಮೆಟೀರಿಯಲ್ಗಳ ಕಂಡಕ್ಟಿವಿಟಿಯನ್ನು ನಾವು ಕಂಪೇರ್ ಮಾಡಿದ್ರೆ ಇವುಗಳ ಕಂಡಕ್ಟಿವಿಟಿ ಕಂಡಕ್ಟರ್ಸ್ ಹಾಗೂ ಇನ್ಸುಲೇಟರ್ಗಳ ಮಧ್ಯೆ ಇರುತ್ತೆ. ಅಂತಹ ಮೆಟೀರಿಯಲ್ಗಳನ್ನು ನಾವು ಸೆಮಿ ಕಂಡಕ್ಟರ್ಸ್ ಅಂತ ಹೇಳಿ ಕರಿತೀವಿ. ಇವುಗಳ ಕಂಡಕ್ಟಿವಿಟಿ ಎಷ್ಟಿದೆ ಅಂತ ಹೇಳಿ ಗಮನಿಸಿದ್ರೆ ಕಂಡಕ್ಟರ್ಸ್ನಲ್ಲಿ ಕಂಡಕ್ಟಿವಿಟಿ 10⁻⁷ನಿಂದ 10⁻⁴ ಪರ್ ಓಮ್ ಪರ್ ಮೀಟರ್ ಇರುತ್ತೆ. ಇನ್ನು ಸೆಮಿ ಕಂಡಕ್ಟರ್ಸ್ಗಳ ವಿಚಾರಕ್ಕೆ ಹೋದರೆ ಇವುಗಳ ಕಂಡಕ್ಟಿವಿಟಿ 10⁻⁴ನಿಂದ 10⁻⁻6 ಪರ್ ಓಮ್ ಪರ್ ಮೀಟರ್ ಇರುತ್ತೆ. ಇನ್ನು ಇನ್ಸುಲೇಟರ್ಗಳ ಕಂಡಕ್ಟಿವಿಟಿ ವೆರಿ ಲೋ ಇದ್ದು ಇವುಗಳ ವ್ಯಾಲ್ಯೂ 10⁻⁻10ನಿಂದ 10⁻⁻20 ಪರ್ ಓಮ್ ಪರ್ ಮೀಟರ್ ಇರುತ್ತೆ. ಕಂಡಕ್ಟಿವಿಟಿಯ ಬೇಸಿಸ್ ಮೇಲೆ ಸಾಲಿಡ್ಗಳನ್ನು ಕಂಡಕ್ಟರ್ಸ್, ಸೆಮಿ ಕಂಡಕ್ಟರ್ಸ್ ಹಾಗೂ ಇನ್ಸುಲೇಟರ್ ಅಂಥೇಳಿ ಕ್ಲಾಸಿಫಿಕೇಷನ್ ಮಾಡಿದ್ದೀವಿ. ಹಾಗಿದ್ರೆ ಸಾಲಿಡ್ಗಳು ಕಂಡಕ್ಟರ್ಸ್, ಸೆಮಿ ಕಂಡಕ್ಟರ್ಸ್ ಹಾಗೂ ಇನ್ಸುಲೇಟರ್ಗಳಾಗಿ ಯಾಕೆ ಎಕ್ಸಿಸ್ಟ್ ಆಗುತ್ತೆ, ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ನಾವೀಗಾಗಲೇ ನೀಲ್ಸ್ ಬೋರ್ನ ಐಸೋಲೇಟೆಡ್ ಹೈಡ್ರೋಜನ್ ಆಟಮಿನ ಸ್ಟ್ರಕ್ಚರನ್ನು ತಿಳ್ಕೊಂಡಿದ್ದೀವಿ. ಯಾವುದೇ ಒಂದು ಐಸೋಲೇಟೆಡ್ ಆಟಮನ್ನು ಕನ್ಸಿಡರ್ ಮಾಡಿದ್ರೆ ಅದರ ಮಧ್ಯಭಾಗದಲ್ಲಿ ನ್ಯೂಕ್ಲಿಯಸ್ ಹಾಗೂ ನ್ಯೂಕ್ಲಿಯಸ್ನ ಸುತ್ತ ಒಂದು ನಿರ್ದಿಷ್ಟವಾದಂತಹ ಪಾತಲ್ಲಿ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಈ ಒಂದು ಪರ್ಟಿಕ್ಯುಲರ್ ಪಾತನ್ನು ಅಥವಾ ಡೆಫಿನೆಟ್ ಪಾತನ್ನು ನೀಲ್ ಬೋರ್ ಆರ್ಬಿಟ್ ಅಂತ ಕರೆದರು. ನಂತರದ ದಿನಗಳಲ್ಲಿ ಆದಂತಹ ರಿಸರ್ಚ್ಗಳು, ಡೆವಲಪ್ಮೆಂಟ್ಗಳು, ಕ್ವಾಂಟಮ್ ಮೆಕ್ಯಾನಿಕ್ಸ್ ಹಾಗೂ ಕ್ವಾಂಟಮ್ ಥಿಯರಿಯ ಡೆವಲಪ್ಮೆಂಟ್ಗಳು ಆಟಮ್ನಲ್ಲಿ ಎಲೆಕ್ಟ್ರಾನ್ಗಳ ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಾಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳಿಸ್ಕೊಡ್ತು. ಈ ಒಂದು ಆಧಾರದ ಮೇಲೆ ನಾವಿಂದು ಒಂದು ಆಟಮ್ನಲ್ಲಿ ಎಲೆಕ್ಟ್ರಾನ್ಗಳು ಡಿಫ್ರೆಂಟ್ ಆರ್ಬಿಟಲ್ಗಳಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಒಂದು ಬೋರ್ಸ್ನ ಥಿಯರಿನಲ್ಲಿ ಒಂದು ಎಲೆಕ್ಟ್ರಾನ್ ಇರುವಂತಹ ಆರ್ಬಿಟನ್ನು ಎನರ್ಜಿ ಲೆವೆಲ್ ಅಂತಲೂ ಕರಿತಾ ಇದ್ದರು. ಹಾಗೂ ಈ ಒಂದು ಎನರ್ಜಿ ಲೆವೆಲನ್ನು ಈ ರೀತಿಯಾದಂತಹ ಲೈನ್ಗಳಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದರು. ಈ ರೀತಿಯಲ್ಲಿ ಸಿಂಗಲ್ ಲೈನ್ನಲ್ಲಿ ಎನರ್ಜಿ ಲೆವೆಲ್ ಆಫ್ ದ ಎಲೆಕ್ಟ್ರಾನನ್ನು ಏನು ರೆಪ್ರೆಸೆಂಟ್ ಮಾಡ್ತೀವೋ ಅದು ಸಿಂಗಲ್ ಆಟಮ್ಗೆ ಅಥವಾ ಐಸೋಲೇಟೆಡ್ ಆಟಮ್ಗೆ ಅನ್ವಯ ಆಗತ್ತೆ. ಒಂದು ಕ್ರಿಸ್ಟಲ್ ಫಾರ್ಮೇಷನನ್ನು ನಾವು ಗಮನಿಸಿದಾಗ ಇಂಥ ಕೋಟ್ಯಾಂತರ ಆಟಮ್ಗಳು ಆರ್ಡರ್ಲಿ ಅರೇಂಜ್ಮೆಂಟ್ ಆದಾಗ ಕ್ರಿಸ್ಟಲ್ ಫಾರ್ಮೇಷನ್ ಆಗುತ್ತೆ.
ಒಂದು ಕ್ರಿಸ್ಟಲ್ನಲ್ಲಿ ಒಂದೇ ರೀತಿಯಾದಂತಹ ಆಟಮ್ಗಳು ಇದ್ದರೂ ಕೂಡ ಇವುಗಳ ಪೊಸಿಷನ್ ಸರ್ಫೇಸ್ನಲ್ಲಿರ್ಬೋದು, ಫಸ್ಟ್ ಲೇಯರಲ್ಲಿರ್ಬೋದು, 10ನೇ ಲೇಯರಲ್ಲಿರ್ಬೋದು, 500ನೇ ಲೇಯರ್ನಲ್ಲಿರ್ಬೋದು, ಈ ಪೊಸಿಷನ್ಗಳು ಚೇಂಜ್ ಆಗುತ್ತೆ. ಆಗ ಆಟಮ್ಮಿನ ಹಾಗೂ ಆಟಮ್ನಲ್ಲಿರುವಂತಹ ಎಲೆಕ್ಟ್ರಾನಿನ ಎನರ್ಜಿನಲ್ಲಿ ವೆರಿ 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 ಸ್ಲೈಟ್ ಆದಂತಹ ವೇರಿಯೇಷನ್ ಇರುತ್ತೆ. ನಾವು ಒಂದು ಐಸೋಲೇಟೆಡ್ ಆಟಮ್ನಲ್ಲಿ ಇರುವಂತಹ 1s ಆರ್ಬಿಟಲ್ನ ಎನರ್ಜಿಯನ್ನು ಕನ್ಸಿಡರ್ ಮಾಡಿದ್ರೆ ಹಾಗೂ ಕೋಟ್ಯಾಂತರ ಆಟಮ್ಗಳು ಸೇರಿ ಆಗಿರುವಂತಹ ಕ್ರಿಸ್ಟಲ್ನಲ್ಲಿರುವ ಅದೇ ಆಟಮ್ಮಿನ 1sನ ಎನರ್ಜಿಯನ್ನು ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ಸ್ಲೈಟ್ ಆದಂಥ ಡಿಫರೆನ್ಸ್ ಇರುತ್ತೆ. ಹಾಗಾಗಿ ಇಂತಹ ಐಸೋಲೇಟೆಡ್ ಆಟಮ್ಗಳು ಸೇರಿ ಕ್ರಿಸ್ಟಲ್ನ ಫಾರ್ಮೇಷನ್ ಆದಾಗ ಕ್ರಿಸ್ಟಲ್ನಲ್ಲಿ ಇರುವಂತಹ ಆರ್ಬಿಟಲ್ನ ಎನರ್ಜಿಯನ್ನು ಗಮನಿಸಿದ್ರೆ ಅದನ್ನು ನಾವು ಸಿಂಗಲ್ ಲೈನ್ನಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಬರೋದಿಲ್ಲ. ಅದರ ಬದಲು ವೆರಿ 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 ಸ್ಲೈಟ್ ಡಿಫರೆನ್ಸ್ ಇರುವಂತಹ ಅನೇಕ ಎನರ್ಜಿ ಲೆವೆಲ್ಗಳಿಂದ ಗುರುತಿಸ್ಬೋದು. ಇಂತಹ ಐಸೋಲೇಟೆಡ್ ಆಟಮ್ಗಳೆಲ್ಲ ಸೇರಿ ಕ್ರಿಸ್ಟಲ್ ಫಾರ್ಮೇಷನ್ ಆದಾಗ ಅಟಾಮಿಕ್ ಆರ್ಬಿಟಲ್ಸ್ ಆಫ್ ಸೇಮ್ ಎನರ್ಜಿ ಅಂಡರ್ಗೋಸ್ ಲೀನಿಯರ್ ಕಾಂಬಿನೇಷನ್ ಆ್ಯಂಡ್ ಫಾರ್ಮ್ಸ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಹೀಗೆ ಫಾರ್ಮೇಷನ್ ಆಗುವಂತಹ ಮಾಲಿಕ್ಯುಲರ್ ಆರ್ಬಿಟಲ್ಗಳನ್ನು ನಾವು ಕನ್ಸಿಡರ್ ಮಾಡಿದ್ರೆ ಇವುಗಳ ಎನರ್ಜಿ ಸ್ಲೈಟ್ ಡಿಫರೆನ್ಸ್ ಇರುವಂತಹ ಅನೇಕ ಅಟಾಮಿಕ್ ಆರ್ಬಿಟಲ್ಗಳಿಂದ ಆಗಿರುತ್ತೆ. ಈ ಒಂದು ಸ್ಲೈಟ್ ಡಿಫರೆನ್ಸ್ ಇರುವಂತಹ ಎನರ್ಜಿ ಲೆವೆಲ್ನ ಗ್ರೂಪನ್ನು ನಾವು ಬ್ಯಾಂಡ್ ಅಂತ ಹೇಳಿ ಕರಿತೀವಿ. ನಾವು ಒಂದು ಸಾಲಿಡ್ನಲ್ಲಿ ಕಂಡು ಬರುವಂತಹ ಬ್ಯಾಂಡ್ಗಳನ್ನು ಕನ್ಸಿಡರ್ ಮಾಡಿದ್ರೆ ನಾವು ಮುಖ್ಯವಾಗಿ 2 ರೀತಿಯ ಬ್ಯಾಂಡ್ಗಳನ್ನು ಕಾಣಬಹುದು. ಒಂದು ವೇಲೆನ್ಸ್ ಬ್ಯಾಂಡ್, ಮತ್ತೊಂದು ಕಂಡಕ್ಷನ್ ಬ್ಯಾಂಡ್. ಹೀಗೆ ನಾವು ಒಂದು ಕ್ರಿಸ್ಟಲ್ನಲ್ಲಿ ಕಂಡುಬರುವಂತಹ ಡಿಫ್ರೆಂಟ್ ಬ್ಯಾಂಡ್ಗಳನ್ನು ಗಮನಿಸಿದ್ರೆ ಈ ಒಂದು ಬ್ಯಾಂಡ್ಗಳಲ್ಲಿ ಹೈಯೆಸ್ಟ್ ಆಕ್ಯುಪೈಡ್ ಬ್ಯಾಂಡನ್ನು ನಾವು ವೇಲೆನ್ಸ್ ಬ್ಯಾಂಡ್ ಅಂತೇಳಿ ಕರಿತೀವಿ. ಅದರ ಮೇಲಿರುವಂತಹ ಲೋಯೆಸ್ಟ್ ಅನ್ಆಕ್ಯುಪೈಡ್ ಬ್ಯಾಂಡನ್ನು ನಾವು ಕಂಡಕ್ಷನ್ ಬ್ಯಾಂಡ್ ಅಂಥೇಳಿ ಕರಿತೀವಿ. ವೇಲೆನ್ಸ್ ಬ್ಯಾಂಡ್ನಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಪ್ರೆಸೆನ್ಸ್ ಇರುತ್ತೆ. ನಾರ್ಮಲ್ ಕಂಡೀಷನ್ನಲ್ಲಿ ವೇಲೆನ್ಸ್ ಬ್ಯಾಂಡಲ್ಲಿ ಇರುವಂತಹ ಎಲೆಕ್ಟ್ರಾನ್ಗಳು ಬಾಂಡ್ ಫಾರ್ಮೇಷನಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಆದ್ದರಿಂದ ಈ ಎಲೆಕ್ಟ್ರಾನ್ಗಳು ಮೆಟೀರಿಯಲ್ನ ಕಂಡಕ್ಟಿವಿಟಿಗೆ ಯಾವುದೇ ರೀತಿಯಾದಂಥ ಕಾಂಟ್ರಿಬ್ಯೂಷನ್ ಇರೋದಿಲ್ಲ. ಆದರೆ ರೂಮ್ ಟೆಂಪರೇಚರ್ನಲ್ಲಿ ಅಥವಾ ಸ್ವಲ್ಪ ಹೀಟನ್ನು ಸಪ್ಲೈ ಮಾಡಿದಾಗ ಈ ವೇಲೆನ್ಸ್ ಎಲೆಕ್ಟ್ರಾನ್ಗಳು ತಮ್ಮ ಬಾಂಡ್ಗಳನ್ನು ಬ್ರೇಕ್ ಮಾಡಿ ವೇಲೆನ್ಸ್ ಬ್ಯಾಂಡ್ನಿಂದ ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಮಾಡುತ್ತೆ. ಹೀಗೆ ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಆದಾಗ ಬೌಂಡೆಡ್ ಎಲೆಕ್ಟ್ರಾನ್ ಇನ್ ವೇಲೆನ್ಸ್ ಬ್ಯಾಂಡ್ ಇದ್ದಿದ್ದು ಫ್ರೀ ಎಲೆಕ್ಟ್ರಾನ್ಸ್ ಇನ್ ಕಂಡಕ್ಷನ್ ಬ್ಯಾಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಫ್ರೀ ಎಲೆಕ್ಟ್ರಾನ್ಗಳು ಎಲೆಕ್ಟ್ರಿಸಿಟಿ ಮತ್ತು ಹೀಟನ್ನು ಮೆಟೀರಿಯಲಲ್ಲಿ ಕಂಡಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಬ್ಯಾಂಡ್ಗಳನ್ನು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಎನರ್ಜಿ ನಾವು ಅರೇಂಜ್ಮೆಂಟ್ ಮಾಡಿದ್ದೀವಿ. ಹೀಗೆ ಅರೇಂಜ್ಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ವೇಲೆನ್ಸ್ ಬ್ಯಾಂಡ್ ಹಾಗೂ ಕಂಡಕ್ಷನ್ ಬ್ಯಾಂಡಿನ ನಡುವೆ ಒಂದು ಎನರ್ಜಿಯ ಗ್ಯಾಪನ್ನು ಕಾಣ್ಬೋದು. ಈ ಒಂದು ಎನರ್ಜಿಯ ಗ್ಯಾಪನ್ನು ಫರ್ಬಿಡನ್ ಝೋನ್ ಅಂತ ಹೇಳಿ ಕರಿತೀವಿ. ಒಂದು ಸಾಲಿಡ್ನಲ್ಲಿ ವೇಲೆನ್ಸ್ ಬ್ಯಾಂಡ್ ಹಾಗೂ ಕಂಡಕ್ಷನ್ ಬ್ಯಾಂಡನ್ನು ಗಮನಿಸಿದಾಗ 3 ರೀತಿಯ ಅರೇಂಜ್ಮೆಂಟ್ಗಳನ್ನು ಕಾಣ್ಬೋದು. ಮೊದಲನೇ ರೀತಿಯ ಅರೇಂಜ್ಮೆಂಟ್ ಅಂತ ಹೇಳಿದ್ರೆ ವೇಲೆನ್ಸ್ ಬ್ಯಾಂಡ್ ಹಾಗೂ ಕಂಡಕ್ಷನ್ ಬ್ಯಾಂಡ್ನ ನಡುವೆ ಯಾವುದೇ ರೀತಿಯಾದಂಥ ಫರ್ಬಿಡನ್ ಝೋನ್ ಇಲ್ಲದೇ ಇರುವಂಥದ್ದು ಅಥವಾ ಗ್ಯಾಪ್ ಇಲ್ಲದೇ ಇರುವಂಥದ್ದು, ಅಥವಾ ವೇಲೆನ್ಸ್ ಬ್ಯಾಂಡ್ ಹಾಗೂ ಕಂಡಕ್ಷನ್ನ ಬ್ಯಾಂಡ್ನ ನಡುವೆ ಸ್ಲೈಟ್ ಓವರ್ಲ್ಯಾಪಿಂಗ್ ಇರುವಂಥದ್ದು. ಹೀಗೆ ವೇಲೆನ್ಸ್ ಬ್ಯಾಂಡ್ ಹಾಗೂ ಕಂಡಕ್ಷನ್ ಬ್ಯಾಂಡಿನ ಓವರ್ಲ್ಯಾಪಿಂಗ್ ಇದ್ದಾಗ ಎಲೆಕ್ಟ್ರಾನ್ಗಳು ಸುಲಭವಾಗಿ ವೇಲೆನ್ಸ್ ಬ್ಯಾಂಡ್ನಿಂದ ಕಂಡಕ್ಷನ್ ಬ್ಯಾಂಡಿಗೆ ಮೈಗ್ರೇಟ್ ಆಗುತ್ತೆ.
ಇಂತಹ ಮೆಟೀರಿಯಲ್ಗಳು ಕಂಡಕ್ಟರ್ಗಳಾಗಿ ಕಂಡುಬರುತ್ತೆ. ಯೂಶ್ವಲ್ ಆಗಿ ಕಂಡುಬರುವಂತಹ ಮೆಟಲ್ಸ್ಗಳಲ್ಲಿ ವೇಲೆನ್ಸ್ ಬ್ಯಾಂಡ್ ಹಾಗೂ ಕಂಡಕ್ಷನ್ ಬ್ಯಾಂಡಿನ ಅರೇಂಜ್ಮೆಂಟನ್ನು ಈ ರೀತಿಯಲ್ಲಿ ಕಾಣಬಹುದು. ಇನ್ನು ಸಿಲಿಕಾನ್ ಮತ್ತು ಜರ್ಮೇನಿಯಂ ಅಂತಹ ಮೆಟೀರಿಯಲ್ನಲ್ಲಿ ವೇಲೆನ್ಸ್ ಬ್ಯಾಂಡ್ ಹಾಗೂ ಕಂಡಕ್ಷನ್ ಬ್ಯಾಂಡ್ನ ನಡುವೆ ಸ್ಲೈಟ್ ಗ್ಯಾಪ್ ಇರುತ್ತೆ. ಈ ಒಂದು ಎನರ್ಜಿಯ ಡಿಫರೆನ್ಸ್ 3 ಎಲೆಕ್ಟ್ರಾನ್ ವೋಲ್ಟ್ಗಿಂತ ಕಡಿಮೆ ಇರುತ್ತೆ. ಯಾವೆಲ್ಲ ಮೆಟೀರಿಯಲ್ನಲ್ಲಿ ವೇಲೆನ್ಸ್ ಬ್ಯಾಂಡ್ ಹಾಗೂ ಕಂಡಕ್ಷನ್ ಬ್ಯಾಂಡಿನ ನಡುವೆ ಇರುವಂತಹ ಫರ್ಬಿಡನ್ ಎನರ್ಜಿ ಗ್ಯಾಪ್ನ ವ್ಯಾಲ್ಯೂ 0 ಎಲೆಕ್ಟ್ರಾನ್ ವೋಲ್ಟ್ಗಿಂತ ಹೆಚ್ಚಾಗಿದ್ದು 3 ಎಲೆಕ್ಟ್ರಾನ್ ವೋಲ್ಟ್ಗಿಂತ ಕಡಿಮೆ ಇರುತ್ತೋ ಅಂತಹ ಮೆಟೀರಿಯಲ್ಗಳನ್ನು ನಾವು ಸೆಮಿಕಂಡಕ್ಟರ್ಸ್ ಅಂತ ಹೇಳಿ ಕರಿತೀವಿ. ಸಿಲಿಕಾನ್ ಮತ್ತು ಜರ್ಮೇನಿಯಂನಲ್ಲಿ 0 ಕೆಲ್ವಿನ್ನಲ್ಲಿ ತಮ್ಮ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಸುತ್ತ ಇರುವಂತಹ ಸಿಲಿಕಾನ್ನ ಆ್ಯಟಮ್ನ ಜೊತೆಗೆ ಬಾಂಡ್ ಫಾರ್ಮೇಷನ್ ಮಾಡಿರುತ್ತೆ. ಆಗ ಇರುವಂತಹ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಬೌಂಡೆಡ್ ಎಲೆಕ್ಟ್ರಾನ್ಗಳಾಗಿರುತ್ತೆ. ಆದರೆ ರೂಮ್ ಟೆಂಪರೇಚರ್ನಲ್ಲಿ ಹೀಟ್ ಮತ್ತು ಲೈಟನ್ನು ಅಬ್ಸಾರ್ಬ್ ಮಾಡಿಕೊಳ್ಳುವಂತಹ ಈ ಎಲೆಕ್ಟ್ರಾನ್ಗಳು ತಮ್ಮ ಕೆಲವು ಬಾಂಡ್ಗಳನ್ನು ಬ್ರೇಕ್ ಮಾಡಿ ವೇಲೆನ್ಸ್ ಬ್ಯಾಂಡ್ನಿಂದ ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಆಗುತ್ತೆ. ಹಾಗಾಗಿ ಸಿಲಿಕಾನ್ ಮತ್ತು ಜರ್ಮೇನಿಯಂನಲ್ಲಿ ರೂಮ್ ಟೆಂಪರೇಚರಲ್ಲಿ ಕೆಲವು ಫ್ರೀ ಎಲೆಕ್ಟ್ರಾನ್ಗಳು ಕಂಡಕ್ಷನ್ ಬ್ಯಾಂಡ್ನಲ್ಲಿ ಕಂಡುಬರೋದರಿಂದಾಗಿ ಇವುಗಳು ಸೆಮಿಕಂಡಕ್ಟರ್ ಆಗಿ ವರ್ತಿಸುತ್ತೆ. ಇನ್ನು ವೇಲೆನ್ಸ್ ಬ್ಯಾಂಡ್ ಹಾಗೂ ಕಂಡಕ್ಷನ್ ಬ್ಯಾಂಡಿನ ಎನರ್ಜಿನಲ್ಲಿ ಇರುವಂತಹ ಡಿಫರೆನ್ಸ್ 3 ಎಲೆಕ್ಟ್ರಾನ್ ವೋಲ್ಟ್ಗಿಂತ ಹೆಚ್ಚಾಗಿದ್ದರೆ ಅಂತಹ ಒಂದು ಮೆಟೀರಿಯಲನ್ನು ನಾವು ಇನ್ಸುಲೇಟರ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ವುಡ್ ಮತ್ತು ಪ್ಲಾಸ್ಟಿಕ್ನಲ್ಲಿ ಈ ಒಂದು ಫರ್ಬಿಡನ್ ಎನರ್ಜಿಯ ಡಿಫರೆನ್ಸ್ ಏನಿದೆಯೋ ಇದು 4 ಎಲೆಕ್ಟ್ರಾನ್ ವೋಲ್ಟ್ನಿಂದ 5 ಎಲೆಕ್ಟ್ರಾನ್ ವೋಲ್ಟ್ನಷ್ಟು ಇರುತ್ತೆ. ಇಂಥ ಸಂದರ್ಭದಲ್ಲಿ ವೇಲೆನ್ಸ್ ಬ್ಯಾಂಡಲ್ಲಿರುವಂತಹ ಎಲೆಕ್ಟ್ರಾನ್ಗಳನ್ನು ಎಕ್ಸೈಟ್ ಮಾಡಿ ಕಂಡಕ್ಷನ್ ಬ್ಯಾಂಡಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಬಹಳ ಕಷ್ಟದ ಕೆಲಸ ಆಗಿರುತ್ತೆ. ಈ ಕಾರಣದಿಂದ ವುಡ್ ಮತ್ತು ಪ್ಲಾಸ್ಟಿಕ್ನಂತಹ ಮೆಟೀರಿಯಲ್ಗಳು ಇನ್ಸುಲೇಟರ್ಗಳಾಗಿ ವರ್ತಿಸುತ್ತೆ. ಈ ರೀತಿಯಲ್ಲಿ ಬ್ಯಾಂಡ್ ಥಿಯರಿಯ ಸಹಾಯದಿಂದ ಒಂದು ಮೆಟೀರಿಯಲ್ನಲ್ಲಿರುವಂತಹ ವೇಲೆನ್ಸ್ ಬ್ಯಾಂಡ್ ಹಾಗೂ ಕಂಡಕ್ಷನ್ ಬ್ಯಾಂಡಿನ ಎನರ್ಜಿಯ ಡಿಫರೆನ್ಸಿನ ಬೇಸಿಸ್ ಮೇಲೆ ಮೆಟೀರಿಯಲ್ಗಳನ್ನು ಕಂಡಕ್ಟರ್ಸ್, ಸೆಮಿಕಂಡಕ್ಟರ್ಸ್ ಹಾಗೂ ಇನ್ಸುಲೇಟರ್ಗಳಂತ ಕ್ಲಾಸಿಫಿಕೇಷನ್ ಮಾಡಿದ್ದೀವಿ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೋದು. ನಾವು ಇಂದಿನ ವಿಡಿಯೋದಲ್ಲಿ ನಮ್ಮ ಡಿಸ್ಕಷನನ್ನು ಕೇವಲ ಸೆಮಿಕಂಡಕ್ಟರ್ಸ್ಗಳಿಗೆ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋಣ. ಸೆಮಿಕಂಡಕ್ಟರ್ಸ್ ಅಂತಂದರೆ ಏನು? ಕಂಡಕ್ಟಿವಿಟಿಯ ಬೇಸಿಸ್ನ ಮೇಲೆ ಯಾವ ಮೆಟೀರಿಯಲ್ಗಳ ಕಂಡಕ್ಟಿವಿಟಿ 10⁻⁴ನಿಂದ 10⁻⁻6 ಪರ್ ಓಮ್ ಪರ್ ಮೀಟರನ್ನು ಹೊಂದಿರುತ್ತೋ ಅಂಥ ಮೆಟೀರಿಯಲ್ಗಳನ್ನು ನಾವು ಸೆಮಿಕಂಡಕ್ಟರ್ ಅಂಥೇಳಿ ಕರಿತೀವಿ. ಅಥವಾ ಇನ್ನೂ ಒಂದು ರೀತಿಯಲ್ಲಿ ಹೇಳೋ ಹಾಗಿದ್ರೆ ಯಾವ ಮೆಟೀರಿಯಲ್ಗಳ ಕಂಡಕ್ಟಿವಿಟಿ ಕಂಡಕ್ಟರ್ಸ್ ಹಾಗೂ ಇನ್ಸುಲೇಟರ್ನ ನಡುವೆ ಇರುತ್ತೋ ಅಂತಹ ಮೆಟೀರಿಯಲ್ಗಳನ್ನು ಸೆಮಿಕಂಡಕ್ಟರ್ ಅಂತ ಹೇಳಿ ಕರಿತೀವಿ. ಆದರೆ ಸೆಮಿಕಂಡಕ್ಟರ್ನ ಪ್ರಾಪರ್ಟಿಯ ಆಧಾರದ ಮೇಲೆ ಸೆಮಿಕಂಡಕ್ಟರ್ನ ಡೆಫಿನೇಷನನ್ನು ಹೇಳಬೇಕು ಅಂತ ಹೇಳಿದ್ರೆ ಇದರ ಪ್ರಾಪರ್ಟಿಯನ್ನು ಕಂಡಕ್ಟರ್ನ ಜೊತೆಗೆ ಕಂಪೇರ್ ಮಾಡಿದಾಗ ಯಾವ ಮೆಟೀರಿಯಲ್ನ ಟೆಂಪರೇಚರನ್ನು ರೈಸ್ ಮಾಡಿದಾಗ ಮೆಟೀರಿಯಲ್ನ ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೋ ಅಂತಹ ಮೆಟೀರಿಯಲ್ಗಳನ್ನು ನಾವು ಕಂಡಕ್ಟರ್ಸ್ ಅಂತೇಳಿ ಕರಿತೀವಿ. ಯಾವ ಮೆಟೀರಿಯಲ್ನ ಟೆಂಪರೇಚರ್ನ ರೈಸ್ ಮಾಡಿದ ನಂತರವೂ ಕೂಡ ಮೆಟೀರಿಯಲ್ನ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋದರೆ ಅಂತಹ ಮೆಟೀರಿಯಲ್ಗಳನ್ನು ನಾವು ಸೆಮಿಕಂಡಕ್ಟರ್ಸ್ ಅಂತೇಳಿ ಕರಿತೀವಿ. ನಾವು ಮುಖ್ಯವಾಗಿ ಸಿಲಿಕಾನ್ ಮತ್ತು ಜರ್ಮೇನಿಯಮನ್ನು ಸೆಮಿಕಂಡಕ್ಟರ್ನ ಉದಾಹರಣೆಯಲ್ಲಿ ಕನ್ಸಿಡರ್ ಮಾಡ್ತೀವಿ. ಇನ್ನು ಸೆಮಿಕಂಡಕ್ಟರ್ಗಳ ಕ್ಲಾಸಿಫಿಕೇಷನ್ನ ನಾವು ಗಮನಿಸಿದ್ರೆ ಸೆಮಿಕಂಡಕ್ಟರ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 ways. One is intrinsic semiconductors, another is extrinsic semiconductors. ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂತಂದರೆ ಏನು, ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂತಂದರೆ ಏನು ತಿಳ್ಕೋಬೇಕು. ಮೊದಲನೇದಾಗಿ ಸಿಲಿಕಾನನ್ನು ಕನ್ಸಿಡರ್ ಮಾಡೋಣ. ಸಿಲಿಕಾನಿನ ಅಟಾಮಿಕ್ ನಂಬರ್ 14.
ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಬರೆದ್ರೆ 1s2 2s2 2p6 3s2 3p2 ಅಂತೇಳಿ ಬರಿಬೋದು. ಈ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಗಮನಿಸಿದಾಗ ನಾವು 3s2 3p2 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಹೊಂದಿರುವಂತಹ ಸಿಲಿಕಾನ್ನಲ್ಲಿ 4 ವೇಲೆಂಟ್ ಎಲೆಕ್ಟ್ರಾನ್ಗಳಿರುತ್ತೆ. ಈ 4 ವೇಲೆಂಟ್ ಎಲೆಕ್ಟ್ರಾನ್ಗಳು 0 ಕೆಲ್ವಿನ್ ಟೆಂಪರೇಚರ್ನಲ್ಲಿ ಕನ್ಸಿಡರ್ ಮಾಡಿದ್ರೆ ಸಿಲಿಕಾನ್ ಕ್ರಿಸ್ಟಲ್ನಲ್ಲಿ ತನ್ನ ಸುತ್ತ ಇರುವಂತಹ 4 ಸಿಲಿಕಾನ್ ಆಟಮ್ನ ಜೊತೆಗೆ 4 ಕೋವಲೆಂಟ್ ಬಾಂಡನ್ನು ಫಾರ್ಮೇಷನ್ ಮಾಡಿರುತ್ತೆ. ಅಂದರೆ 0 ಕೆಲ್ವಿನ್ನಲ್ಲಿ ಸಿಲಿಕಾನ್ನಲ್ಲಿ ಇದ್ದಂತಹ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳು ತನ್ನ ಸುತ್ತ ಇರುವಂತಹ 4 ಸಿಲಿಕಾನ್ ಆಟಮ್ನ ಜೊತೆಗೆ 4 ಕೋವಲೆಂಟ್ ಬಾಂಡನ್ನು ಫಾರ್ಮೇಷನ್ ಮಾಡಿರೋದ್ರಿಂದ ಸಿಲಿಕಾನ್ ಕ್ರಿಸ್ಟಲ್ನಲ್ಲಿ 0 ಕೆಲ್ವಿನ್ನಲ್ಲಿ ಯಾವುದೇ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಫ್ರೀ ಆಗಿರೋದಿಲ್ಲ. ಹಾಗಾಗಿ 0 ಕೆಲ್ವಿನ್ನಲ್ಲಿ ಸಿಲಿಕಾನ್ ಆ್ಯಕ್ಟ್ಸ್ ಆ್ಯಸ್ ಇನ್ಸುಲೇಟರ್. ಆದರೆ ನಾವು ರೂಮ್ ಟೆಂಪರೇಚರನ್ನು ಗಮನಿಸಿದಾಗ ಆ ಒಂದು ರೂಮ್ನಲ್ಲಿ ಅವೈಲಬಲ್ ಆಗಿರುವಂತಹ ಹೀಟ್ ಮತ್ತು ಲೈಟನ್ನು ಅಬ್ಸಾರ್ಬ್ ಮಾಡಿಕೊಂಡಾಗ ಒಂದಿಷ್ಟು ಸಿಲಿಕಾನ್ ಆಟಮ್ನ ಸುತ್ತ ಇರುವಂತಹ ಕೋವಲೆಂಟ್ ಬಾಂಡ್ಗಳು ಬ್ರೇಕ್ ಆಗತ್ತೆ. ಹೀಗೆ ಕೆಲವು ಕೋವಲೆಂಟ್ ಬಾಂಡ್ಗಳು ಬ್ರೇಕ್ ಆದಾಗ ಎಲೆಕ್ಟ್ರಾನ್ಗಳು ಫ್ರೀ ಆಗತ್ತೆ ಹಾಗೂ ಎನರ್ಜಿಯನ್ನು ಅಬ್ಸಾರ್ಬ್ ಮಾಡಿಕೊಂಡು ವೇಲೆನ್ಸ್ ಬ್ಯಾಂಡ್ನಿಂದ ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಆಗುತ್ತೆ. ಅಂದರೆ ರೂಮ್ ಟೆಂಪರೇಚರ್ನಲ್ಲಿ ಸಿಲಿಕಾನ್ ಕ್ರಿಸ್ಟಲ್ನಲ್ಲಿ ಕೆಲವು ಫ್ರೀ ಎಲೆಕ್ಟ್ರಾನ್ಗಳು ಕಂಡಕ್ಷನ್ ಬ್ಯಾಂಡ್ನಲ್ಲಿ ಅವೈಲಬಲ್ ಇರುತ್ತೆ. ಹಾಗಾಗಿ ರೂಮ್ ಟೆಂಪರೇಚರಲ್ಲಿ ಸಿಲಿಕಾನ್ ಆ್ಯಕ್ಟ್ಸ್ ಆ್ಯಸ್ ಸೆಮಿ ಕಂಡಕ್ಟರ್. ಈ ರೀತಿಯಲ್ಲಿ ಸಿಲಿಕಾನ್ ಕ್ರಿಸ್ಟಲ್ನಲ್ಲಿ ರೂಮ್ ಟೆಂಪರೇಚರಲ್ಲಿ ಅಲ್ಪ ಪ್ರಮಾಣದಲ್ಲಿ ಕಂಡಕ್ಟಿವಿಟಿಯನ್ನು ತೋರಿಸ್ತಾ ಇರೋದ್ರಿಂದಾಗಿ ಹಾಗೂ ಸಿಲಿಕಾನ್ ಕ್ರಿಸ್ಟಲ್ ಪ್ಯೂರ್ ಕ್ರಿಸ್ಟಲ್ ಆಗಿರೋದ್ರಿಂದಾಗಿ ಈ ರೀತಿಯಾದಂತಹ ಕಂಡಕ್ಟರ್ಸ್ಗಳನ್ನು ನಾವು ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ಸ್ ಆರ್ ಪ್ಯೂರ್ ಸೆಮಿ ಕಂಡಕ್ಟರ್ಸ್ ಅಂಥೇಳಿ ಕರಿತೀವಿ. ಒಂದು ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಏನಪ್ಪ ಅಂತಂದರೆ ಈ ರೀತಿಯಾದಂತಹ ಟೆಟ್ರಾವೇಲೆನ್ಸಿಯನ್ನು ಹೊಂದಿರುವಂತಹ ಸಿಲಿಕಾನ್ ಕ್ರಿಸ್ಟಲ್ಗಳಿಗೆ ಪೆಂಟಾವೇಲೆನ್ಸಿಯನ್ನು ಹೊಂದಿರುವಂತಹ ಆಟಮ್ಗಳನ್ನು ಅಥವಾ ಟ್ರೈವೇಲೆನ್ಸಿಯನ್ನು ಹೊಂದಿರುವಂತಹ ಆಟಮ್ಗಳನ್ನು ಮೈನ್ಯೂಟ್ ಟ್ರೇಸಸ್ನಲ್ಲಿ ಸೇರಿಸಿ ಅಥವಾ ಡೋಪಿಂಗ್ ಮಾಡಿ ತಯಾರು ಮಾಡಿದಂತಹ ಸೆಮಿ ಕಂಡಕ್ಟರ್ಗಳನ್ನು ನಾವು ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ಸ್ ಅಂಥೇಳಿ ಕರಿತೀವಿ. ಈ ರೀತಿಯಲ್ಲಿ ನಾವು ಏನು ಮೈನ್ಯೂಟ್ ಟ್ರೇಸಸ್ ಆಫ್ ಇಂಪ್ಯೂರಿಟೀಸನ್ನು ಆ್ಯಡ್ ಮಾಡಿದ್ವೋ ಇವುಗಳನ್ನು ನಾವು ಡೋಪ್ಯಾಂಟ್ಸ್ ಅಂತ ಹೇಳಿ ಕರಿತೀವಿ ಹಾಗೂ ಪ್ರೋಸೆಸ್ಸನ್ನು ಡೋಪಿಂಗ್ ಅಂತ ಹೇಳಿ ಕರಿತೀವಿ. ಸೊ ಡೋಪಿಂಗ್ ಮಾಡಿ ಕ್ರಿಸ್ಟಲನ್ನು ತಯಾರು ಮಾಡಿದರೆ ಇದನ್ನು ನಾವು ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಅಂತ ಹೇಳಿದ್ವಿ. ಇನ್ನು ಈ ಒಂದು ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ನಲ್ಲಿ ನಾವು ಡೋಪಿಂಗ್ ಮಾಡುವಂತಹ ಪ್ರಮಾಣದ ಆಧಾರದ ಮೇಲೆ ಇವುಗಳ ಕಂಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅಡ್ವಾಂಟೇಜ್ ಆಫ್ ಸೆಮಿ ಕಂಡಕ್ಟರ್ಸ್ ಅಂತ ಹೇಳಿದ್ರೆ ನಾವು ಡೋಪಿಂಗ್ನ ಪ್ರಮಾಣವನ್ನು ಕಂಟ್ರೋಲ್ ಮಾಡೋದ್ರಿಂದ ಒಂದು ಸೆಮಿ ಕಂಡಕ್ಟರ್ನ ಕಂಡಕ್ಟಿವಿಟಿಯನ್ನು ಕೂಡ ಕಂಟ್ರೋಲ್ ಮಾಡ್ಬೋದು. ಅಂದರೆ ನಮಗೆ ಬೇಕಾದಂಥ ಕಂಡಕ್ಟಿವಿಟಿಯ ಮೆಟೀರಿಯಲನ್ನು ತಯಾರು ಮಾಡ್ಕೋಬೋದು. ಇನ್ನು ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ಗಳನ್ನು ಗಮನಿಸಿದ್ರೆ ಟೆಟ್ರಾವೇಲೆಂಟ್ ಸಿಲಿಕಾನ್ ಕ್ರಿಸ್ಟಲ್ಗೆ ಪೆಂಟಾವೇಲೆಂಟ್ ಆಟಮ್ಸ್ ರೀತಿಯ ಫಾಸ್ಫರಸ್, ಆರ್ಸೆನಿಕ್, ಆ್ಯಂಟಿಮನಿ ಆಟಮ್ಗಳನ್ನು ಡೋಪಿಂಗ್ ಮಾಡೋದರಿಂದ ನಮಗೆ ದೊರೆಯುವಂತಹ ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ಗಳಿಗೆ ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತ ಹೇಳಿ ಕರಿತೀವಿ. ಪ್ರತಿಯೊಂದು ಸಂದರ್ಭದಲ್ಲಿ ಪೆಂಟಾವೇಲೆಂಟ್ ಆಟಮ್ಗಳನ್ನು ಟೆಟ್ರಾವೇಲೆಂಟ್ ಸಿಲಿಕಾನ್ ಕ್ರಿಸ್ಟಲ್ಗೆ ಡೋಪಿಂಗ್ ಮಾಡಿದಾಗೆಲ್ಲ ಪ್ರತಿಯೊಂದು ಆಟಮ್ಮು ಕೂಡ ಒಂದೊಂದು ಎಕ್ಸ್ಟ್ರಾ ಎಲೆಕ್ಟ್ರಾನನ್ನು ಕ್ರಿಸ್ಟಲ್ಗೆ ತರುತ್ತೆ. ಹೀಗೆ ಕ್ರಿಸ್ಟಲ್ಗೆ ತರುವಂತಹ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಏನಿದೆಯೋ ಇದು ಬಹಳ ಲೂಸ್ಲಿ ಬೌಂಡ್ ಆಗಿರುತ್ತೆ ಹಾಗೂ ಸ್ವಲ್ಪ ಎನರ್ಜಿಯ ಸಹಾಯದಿಂದ ಇದು ವೇಲೆನ್ಸ್ ಬ್ಯಾಂಡ್ನಿಂದ ಕಂಡಕ್ಷನ್ ಬ್ಯಾಂಡಿಗೆ ಎಕ್ಸೈಟೇಷನ್ ಆಗುತ್ತೆ. ಆದ್ದರಿಂದಾಗಿ ಪ್ರತಿ ಸಂದರ್ಭದಲ್ಲಿ ನೀವು ಪೆಂಟಾವೇಲೆಂಟ್ ಆಟಮ್ನಿಂದ ಡೋಪಿಂಗ್ ಮಾಡಿದಾಗೂ
ಎಕ್ಸ್ಟ್ರಾ ಫ್ರೀ ಎಲೆಕ್ಟ್ರಾನ್ಗಳು ಆ ಒಂದು ಕ್ರಿಸ್ಟಲ್ನಲ್ಲಿ ಬಂದು ಸೇರ್ತಾ ಇರುತ್ತೆ. ಕಂಡಕ್ಷನ್ ಬ್ಯಾಂಡ್ನಲ್ಲಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ಗಳು ಫ್ರೀ ಎಲೆಕ್ಟ್ರಾನ್ಗಳು ಜಾಸ್ತಿ ಆಗೋದ್ರಿಂದ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹೀಗೆ ನಾವು ತಯಾರು ಮಾಡಿದಂತಹ ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ಗೆ ಎನ್ ಟೈಪ್ ಸೆಮಿಕಂಡಕ್ಟರ್ ಅಂತ ಹೇಳಿ ಕರಿತೀವಿ. ಅಂದರೆ ಕ್ರಿಸ್ಟಲ್ನಲ್ಲಿ ಎಕ್ಸ್ಟ್ರಾ ನೆಗೆಟಿವ್ ಚಾರ್ಜ್ ಇರುವಂತಹ ಎಲೆಕ್ಟ್ರಾನ್ಸ್ಗಳು ಇರೋದ್ರಿಂದಾಗಿ ಎನ್ ಟೈಪ್ ಸೆಮಿಕಂಡಕ್ಟರ್ ಅನ್ನುವಂಥ ಹೆಸರು ಬಂದಿದೆ. ಇನ್ನು ಟೆಟ್ರಾವೇಲೆಂಟ್ ಸಿಲಿಕಾನ್ ಕ್ರಿಸ್ಟಲ್ನ ಲ್ಯಾಟಿಸ್ ಪಾಯಿಂಟಿಗೆ ಟ್ರೈವೇಲೆನ್ಸಿ ಇರುವಂತಹ ಬೋರಾನ್, ಅಲ್ಯೂಮಿನಿಯಂ ಅಂತಹ ಆಟಮ್ಗಳು ಬಂದರೆ ಆಗ ಇನ್ಕಮಿಂಗ್ ಟ್ರೈವೇಲೆಂಟ್ ಆಟಮ್ಗಳು ಒಂದೊಂದು ಎಲೆಕ್ಟ್ರಾನ್ಗಳ ಕೊರತೆಯನ್ನು ಉಂಟು ಮಾಡುತ್ತೆ. ಹೀಗೆ ಡಿಫಿಷಿಯನ್ಸಿ ಆಫ್ ಎಲೆಕ್ಟ್ರಾನನ್ನು ಏನು ಕ್ರಿಸ್ಟಲಲ್ಲಿ ಉಂಟು ಮಾಡುತ್ತೋ ಇದನ್ನು ನಾವು ಹೋಲ್ ಅಂತ ಹೇಳಿ ಕರಿತೀವಿ. ಈ ರೀತಿಯಲ್ಲಿ ಕ್ರಿಸ್ಟಲ್ನಲ್ಲಿ ಹೋಲ್ಗಳು ಕ್ರಿಯೇಟ್ ಆಗೋದ್ರಿಂದ ಕೂಡ ಈ ಒಂದು ಸೆಮಿಕಂಡಕ್ಟರ್ನ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ರೀತಿಯಲ್ಲಿ ಟೆಟ್ರಾವೇಲೆನ್ಸಿ ಇರುವಂತಹ ಸಿಲಿಕಾನ್ ಕ್ರಿಸ್ಟಲ್ಗೆ ಟ್ರೈವೇಲೆಂಟ್ ಆಟಮ್ಗಳನ್ನು ಡೋಪಿಂಗ್ ಮಾಡೋದರಿಂದ ತಯಾರು ಮಾಡಿದಂತಹ ಸೆಮಿಕಂಡಕ್ಟರ್ಗಳಿಗೆ ನಾವು ಪಿ ಟೈಪ್ ಸೆಮಿಕಂಡಕ್ಟರ್ ಅಂಥೇಳಿ ಕರಿತೀವಿ. ಈ ರೀತಿಯಲ್ಲಿ ಟೆಟ್ರಾವೇಲೆನ್ಸಿಯನ್ನು ಹೊಂದಿರುವಂತಹ ಸಿಲಿಕಾನ್ ಕ್ರಿಸ್ಟಲಲ್ಲಿ ಪೆಂಟಾವೇಲೆಂಟ್ ಆಟಮನ್ನು ಅಥವಾ ಟ್ರೈವೇಲೆಂಟ್ ಆಟಮನ್ನು ಡೋಪಿಂಗ್ ಮಾಡೋದರಿಂದ ಸೆಮಿಕಂಡಕ್ಟರ್ಗಳನ್ನು ತಯಾರು ಮಾಡ್ಬೋದು. ಹೀಗೆ ಡೋಪಿಂಗ್ ಮಾಡುವಂತಹ ಪ್ರೋಸೆಸ್ನಲ್ಲಿ ನ್ಯಾಚುರಲ್ಲಾಗಿ ಸಿಲಿಕಾನ್ ಕ್ರಿಸ್ಟಲ್ನಲ್ಲಿ ಏನಿರಬೇಕಿತ್ತೋ ಆ ಒಂದು ಅರೇಂಜ್ಮೆಂಟ್ನಲ್ಲಿ ವ್ಯತ್ಯಾಸ ಆಗತ್ತೆ. ಆ ಒಂದು ಕ್ರಿಸ್ಟಲ್ನಲ್ಲಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇಂಟ್ರಡ್ಯೂಸ್ ಆಗುತ್ತೆ ಅಥವಾ ಹೋಲ್ ಕ್ರಿಯೇಟ್ ಆಗುತ್ತೆ. ಈ ರೀತಿಯಲ್ಲಿ ಕ್ರಿಸ್ಟಲ್ನಲ್ಲಿ ಉಂಟಾಗುವಂತಹ ಒಂದು ಡಿಫೆಕ್ಟನ್ನು ನಾವು ಎಲೆಕ್ಟ್ರಾನಿಕ್ ಡಿಫೆಕ್ಟ್ ಅಂತ ಹೇಳಿ ಕರಿತೀವಿ. ಇನ್ನು ಈಗ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ನಾವು ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅಟಾಮಿಕ್ ಸ್ಟ್ರಕ್ಚರನ್ನು ಅರ್ಥ ಮಾಡ್ಕೋಬೇಕು. ನಮಗೀಗಾಗಲೇ ಗೊತ್ತಿರೋ ಹಾಗೆ ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಹೇಳಿದ್ರೆ ಆಟಮ್ನ ಮಧ್ಯಭಾಗದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ನ ಸುತ್ತ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇರುತ್ತೆ. ಎಲೆಕ್ಟ್ರಾನ್ ಒಂದು ಚಾರ್ಜಡ್ ಪಾರ್ಟಿಕಲ್ ಆಗಿರೋದ್ರಿಂದ ಈ ರೀತಿಯಲ್ಲಿ ಕ್ಲೋಸ್ಡ್ ಲೂಪಲ್ಲಿ ಅಥವಾ ಆರ್ಬಿಟಲ್ಲಿ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಶುಡ್ ಜನರೇಟ್ ಎಲೆಕ್ಟ್ರಿಸಿಟಿ. ಯಾವ ಡೈರೆಕ್ಷನ್ನಲ್ಲಿ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇದೆಯೋ ಅದರ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಸ್ಲೈಟ್ ಎಲೆಕ್ಟ್ರಿಸಿಟಿ ಜನರೇಟ್ ಆಗಬೇಕು. ಹೀಗೆ ಕ್ಲೋಸ್ಡ್ ಲೂಪಲ್ಲಿ ಎಲೆಕ್ಟ್ರಿಸಿಟಿ ಫ್ಲೋ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಪ್ಲೇನಿನ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ನಲ್ಲಿ ರೈಟ್ ಹ್ಯಾಂಡ್ ರೂಲ್ನ ಪ್ರಕಾರ ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ರಿಯೇಟ್ ಆಗಬೇಕು. ಅಂದರೆ ಪ್ರತಿಯೊಂದು ಆಟಮ್ನಲ್ಲಿ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತ ರಿವಾಲ್ವ್ ಆಗೋ ಕಾರಣದಿಂದ ಆ ಒಂದು ಪ್ಲೇನಿನ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ನಲ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಉಂಟಾಗತ್ತೆ. ಮ್ಯಾಗ್ನೆಟಿಕ್ ಮೂಮೆಂಟ್ ಒಂದು ವೆಕ್ಟಾರ್ ಕ್ವಾಂಟಿಟಿ ಆಗಿರೋದ್ರಿಂದ ನಾವು ಈ ಒಂದು ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದ್ದರೆ ಈ ಒಂದು ಡೈರೆಕ್ಷನ್ನಲ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ರಿಯೇಟ್ ಆಗಿದೆ ಅಂತ ನಾವು ಹೇಳ್ತೀವಿ. ಒಂದು ಆಟಮನ್ನು ಕನ್ಸಿಡರ್ ಮಾಡಿದಾಗ ಆಟಮ್ನಲ್ಲಿ ನ್ಯೂಕ್ಲಿಯಸ್ನ ಸುತ್ತ ಎಲೆಕ್ಟ್ರಾನ್ ರಿವಾಲ್ವ್ ಆಗೋದ್ರ ಜೊತೆಗೆ ಎಲೆಕ್ಟ್ರಾನ್ ತನ್ನ ಸುತ್ತ ಸ್ಪಿನ್ ಕೂಡ ಆಗ್ತಾ ಇರುತ್ತೆ. ನ್ಯೂಕ್ಲಿಯಸ್ ಕೂಡ ತನ್ನ ಸುತ್ತ ಸ್ಪಿನ್ ಆಗ್ತಾ ಇರುತ್ತೆ. ದೇರ್ಫೋರ್ ಒಂದು ಆಟಮ್ನಲ್ಲಿ ರೆವಲ್ಯೂಷನ್ ಆಫ್ ದ ಎಲೆಕ್ಟ್ರಾನ್ ಅರೌಂಡ್ ದ ನ್ಯೂಕ್ಲಿಯಸ್, ರೊಟೇಷನ್ ಆಫ್ ದ ಎಲೆಕ್ಟ್ರಾನ್ ಅರೌಂಡ್ ಇಟ್ ಸೆಲ್ಫ್ ಮತ್ತು ನ್ಯೂಕ್ಲಿಯಸ್ನ ರೊಟೇಷನ್ನ ಮೂರು ಕಾರಣದಿಂದಾಗಿ ಆಟಮ್ನಲ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಆದರೆ ಈ ಮೂರು ಅಂಶಗಳಲ್ಲಿ ರೆವಲ್ಯೂಷನ್ ಆಫ್ ದ ಎಲೆಕ್ಟ್ರಾನ್ ಅರೌಂಡ್ ದ ನ್ಯೂಕ್ಲಿಯಸ್ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಮೂಮೆಂಟನ್ನು ಉಂಟು ಮಾಡೋದರಿಂದ ನಾವು ಈ ಮೂರರಲ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಡ್ಯೂ ಟು ರೆವಲ್ಯೂಷನ್ ಆಫ್ ದ ಎಲೆಕ್ಟ್ರಾನ್ ಅರೌಂಡ್ ದ ನ್ಯೂಕ್ಲಿಯಸನ್ನು ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಸಾಲಿಡ್ನಲ್ಲಿ ಇರುವಂತಹ ಒಂದು ಆಟಮಿನ ಮ್ಯಾಗ್ನೆಟಿಕ್ ಮೂಮೆಂಟ್ ಹಾಗೂ
ಆ ಒಂದು ಸಾಲಿಡ್ನಲ್ಲಿ ಇರುವಂತಹ ಎಲ್ಲ ಆಟಮ್ಗಳ ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟಿನ ಆಧಾರದ ಮೇಲೆ ನಾವು ಸಾಲಿಡ್ಗಳನ್ನು ಅಥವಾ ಮೆಟೀರಿಯಲ್ಗಳನ್ನು ಅವುಗಳ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯ ಆಧಾರದ ಮೇಲೆ ಕ್ಲಾಸಿಫಿಕೇಷನ್ ಮಾಡಿದ್ದೀವಿ. ಅವುಗಳು ಅಂತ ಹೇಳಿದ್ರೆ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್, ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್, ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್, ಆ್ಯಂಟಿ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಹಾಗೂ ಫೆರಿಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಈಗ ನಾವು ಮೊದಲನೇದಾಗಿ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸನ್ನು ಡಿಸ್ಕಷನ್ ಮಾಡೋಣ. ಈಗ ಹೀಲಿಯಂ ರೀತಿ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೊಂದಿರುವಂತಹ ಆಟಮ್ಗಳನ್ನು ಕನ್ಸಿಡರ್ ಮಾಡಿದ್ರೆ ಪ್ರತಿಯೊಂದು ಆಟಮ್ನಲ್ಲಿ ಪೇರ್ಡ್ ಎಲೆಕ್ಟ್ರಾನ್ಗಳನ್ನು ಕಾಣ್ಬೋದು ಹಾಗೂ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಕಾಣ್ಬೋದು. ಇಂತಹ ಆಟಮ್ಗಳಲ್ಲಿ ಎಲೆಕ್ಟ್ರಾನ್ಗಳು ಪರಸ್ಪರ ಆಪೋಸಿಟ್ ಡೈರೆಕ್ಷನ್ನಲ್ಲಿ ರೆವಲ್ಯೂಷನನ್ನು ಮಾಡೋದ್ರಿಂದಾಗಿ ಇವುಗಳ ಮ್ಯಾಗ್ನೆಟಿಕ್ ಮೂಮೆಂಟ್ಗಳು ಕ್ಯಾನ್ಸಲ್ ಔಟ್ ಆಗುತ್ತೆ. ಇವುಗಳಲ್ಲಿ ಇರುವಂತಹ ಎಲ್ಲ ಎಲೆಕ್ಟ್ರಾನ್ಗಳ ಮ್ಯಾಗ್ನೆಟಿಕ್ ಮೂಮೆಂಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಲ್ಲವೂ ಕ್ಯಾನ್ಸಲ್ ಔಟ್ ಆಗಿ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ದ ಆಟಮ್ ವಿಲ್ ಬಿ ಝೀರೋ. ಇಂತಹ ಆಟಮ್ಗಳಿಂದ ಒಂದು ಸಾಲಿಡ್ ಸೃಷ್ಟಿಯಾಗಿದ್ದರೆ ಇಂಡಿವಿಜುವಲ್ ಆಗಿ ಅಥವಾ ಐಸೋಲೇಟೆಡ್ ಆಟಮಿನ ಮ್ಯಾಗ್ನೆಟಿಕ್ ಮೂಮೆಂಟ್ ಝೀರೋ ಆಗಿರೋದ್ರಿಂದ ಇಡೀ ಮೆಟೀರಿಯಲ್ಲಿನ ಮ್ಯಾಗ್ನೆಟಿಕ್ ಮೂಮೆಂಟು ಝೀರೋ ಆಗಿರುತ್ತೆ. ಇಂತಹ ಮೆಟೀರಿಯಲ್ಗಳನ್ನು ನಾವು ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತೇಳಿ ಕರಿತೀವಿ. ಇನ್ನು ಈ ಒಂದು ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ಗಳ ವಿಶೇಷತೆಯನ್ನು ಗಮನಿಸಬೇಕು. ನಾವೀಗಾಗಲೇ ಹೇಳಿರೋ ಹಾಗೆ ಡಯಾಮ್ಯಾಗ್ನೆಟಿಕ್ ನೇಚರನ್ನು ಹೊಂದಿರುವಂತಹ ಆಟಮ್ಗಳನ್ನು ಹೊಂದಿರುವಂತಹ ಒಂದು ಸಬ್ಸ್ಟೆನ್ಸನ್ನು ಕನ್ಸಿಡರ್ ಮಾಡೋಣ. ಪ್ರತಿಯೊಂದು ಆಟಮ್ಮಿನ ಮ್ಯಾಗ್ನೆಟಿಕ್ ಮೂಮೆಂಟು ಝೀರೋ ಆಗಿರುತ್ತೆ. ಹಾಗಾಗಿ ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಕೂಡ ಝೀರೋ ಆಗಿರುತ್ತೆ. ಇಂತಹ ಮೆಟೀರಿಯಲನ್ನು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಎಕ್ಸ್ಪೋಸ್ ಮಾಡಿದಾಗ ಹೆನ್ಸ್ ಲಾನ ಪ್ರಕಾರ ಆಟಮ್ಗಳಲ್ಲಿ ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಮೂಮೆಂಟ್ ಉಂಟಾಗುತ್ತೆ. ಹೀಗೆ ಉಂಟಾದಂತಹ ಮ್ಯಾಗ್ನೆಟಿಕ್ ಮೂಮೆಂಟ್ ತಾನು ಇಂಡ್ಯೂಸ್ ಮಾಡ್ತಾ ಇರುವಂತಹ ಒರಿಜಿನಲ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪೋಸ್ ಮಾಡುತ್ತೆ. ಹಾಗಾಗಿ ಅಪ್ಲೈಡ್ ಮ್ಯಾಗ್ನೆಟಿಕ್ ಮೂಮೆಂಟಿನ ಡೈರೆಕ್ಷನ್ ಏನಿದೆಯೋ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇನ್ ದ ಆಟಮ್ಸ್ಗಳು ಇರುತ್ತೆ. ಈ ಒಂದು ಕಾರಣದಿಂದಾಗಿ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ಗಳು ಏನಿದೆಯೋ ಇದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡನ್ನು ವೀಕಾಗಿ ರಿಪೆಲ್ ಮಾಡುತ್ತೆ. ಆದ್ದರಿಂದ ನಾವು ನೆನ್ಪಿಟ್ಕೋಬೇಕಾಗಿರೋ ಅಂತಹ ಒಂದು ಪಾಯಿಂಟ್ ಅಂತ ಹೇಳಿದ್ರೆ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಆರ್ ವೀಕ್ಲಿ ರಿಪೆಲ್ಡ್ ಬೈ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ನು ಎರಡನೇ ರೀತಿಯಾದಂತಹ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಹೊಂದಿರುವಂತಹ ಸಬ್ಸ್ಟೆನ್ಸ್ಗಳು ಅಂತ ಹೇಳಿದ್ರೆ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಇನ್ನು ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ಗಳಿಗೆ ಉದಾಹರಣೆ ಅಂತ ಹೇಳಿದ್ರೆ ಆಕ್ಸಿಜನ್. ಈ ಒಂದು ಮೆಟೀರಿಯಲನ್ನು ನಾವು ಗಮನಿಸಿದಾಗ ಇವುಗಳ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಗಮನಿಸಿದಾಗ ಈ ಆಟಮ್ಗಳಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಗಳಿರುತ್ತೆ. ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದರಿಂದಾಗಿ ಪ್ರತಿಯೊಂದು ಆಟಮ್ನಲ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಇರುತ್ತೆ. ಆದರೆ ಈ ಮೆಟೀರಿಯಲ್ಗಳಲ್ಲಿ ಯಾವ ರೀತಿಯಾದಂತಹ ಸ್ಟ್ರಕ್ಚರನ್ನು ಅಥವಾ ಅರೇಂಜ್ಮೆಂಟನ್ನು ಹೊಂದಿರುತ್ತೆ ಅಂತಂದರೆ ಈ ಆಟಮ್ಗಳ ಮ್ಯಾಗ್ನೆಟಿಕ್ ಮೂಮೆಂಟ್ ಬೇರೆ ಬೇರೆ ಡೈರೆಕ್ಷನ್ನಲ್ಲಿರುತ್ತೆ. ಬೇರೆ ಬೇರೆ ಡೈರೆಕ್ಷನ್ನಲ್ಲಿರೋದ್ರಿಂದಾಗಿ ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ದೀಸ್ ಮೆಟೀರಿಯಲ್ಸ್ ಏನಿದೆಯೋ ಇದು ಹೆಚ್ಚಿನದಾಗಿರೋದಿಲ್ಲ. ಬೇರೆ ಬೇರೆ ಡೈರೆಕ್ಷನಲ್ಲಿ ಓರಿಯೆಂಟೇಷನ್ ಆಗಿರೋದ್ರಿಂದಾಗಿ ಈ ಸಬ್ಸ್ಟೆನ್ಸಿನ ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟು ಸ್ವಲ್ಪ ಪ್ರಮಾಣದಲ್ಲಿರುತ್ತೆ. ಹಾಗಾಗಿ ಇಂತಹ ಸಬ್ಸ್ಟೆನ್ಸ್ಗಳನ್ನು ನಾವು ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತೇಳಿ ಕರಿತೀವಿ. ಇಂತಹ ಸಬ್ಸ್ಟೆನ್ಸ್ನ ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪ್ಲೈ ಮಾಡಿದ್ರೆ ಆಗ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡಿನ ಕಾರಣದಿಂದಾಗಿ ಪ್ರತಿಯೊಂದು ಆಟಮ್ನ ಮ್ಯಾಗ್ನೆಟಿಕ್ ಮೂಮೆಂಟ್ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡಿನ ಡೈರೆಕ್ಷನಲ್ಲಿ ಅಲೈನ್ಮೆಂಟ್ ಆಗೋದಿಲ್ಲ.
ಕೇವಲ ಸ್ವಲ್ಪ ಪ್ರಮಾಣದಲ್ಲಿರುವಂತಹ ಆಟಮ್ಗಳಲ್ಲಿ ಮಾತ್ರ ಮ್ಯಾಗ್ನೆಟಿಕ್ ಫೀಲ್ಡಿನ ಡೈರೆಕ್ಷನ್ನಲ್ಲಿ ಅಲೈನ್ ಆಗುತ್ತೆ. ಹಾಗಾಗಿ ಈ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಗಳು ದೇ ಆರ್ ವೀಕ್ಲಿ ಅಟ್ರಾಕ್ಟೆಡ್ ಬೈ ದ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರುತ್ತೆ. ಇನ್ನು ಮೂರನೇ ರೀತಿಯಾದಂತಹ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಹೇಳಿದ್ರೆ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಸಲ್ಲಿ ಸ್ಟ್ರಕ್ಚರಲ್ ಡಿಫರೆನ್ಸ್ ಇರೋದ್ರಿಂದಾಗಿ ಇವುಗಳು ದೇ ಆರ್ ವೆರಿ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರುತ್ತೆ. ಈ ವಿಚಾರಗಳನ್ನು ನಾವು ಕೂಲಂಕುಷವಾಗಿ ನೋಡೋಣ. ಮೊದಲನೇದಾಗಿ ಈ ಒಂದು ಮೆಟೀರಿಯಲ್ನಲ್ಲಿರುವಂತಹ ಆಟಮ್ಗಳಲ್ಲೂ ಕೂಡ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಇರುತ್ತೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳ ಕಾರಣದಿಂದಾಗಿ ಪ್ರತಿಯೊಂದು ಆಟಮ್ಗೆ ಮ್ಯಾಗ್ನೆಟಿಕ್ ಮೂಮೆಂಟ್ ಇರುತ್ತೆ. ಇಂತಹ ಮ್ಯಾಗ್ನೆಟಿಕ್ ಮೂಮೆಂಟನ್ನು ಹೊಂದಿರುವಂತಹ ಆಟಮ್ಗಳಲ್ಲಿ ಸುಮಾರು 10⁻11 ಆಟಮ್ಸ್ಗಳು ಒಂದೇ ಓರಿಯೆಂಟೇಷನನ್ನು ಹೊಂದಿರುವ ರೀತಿಯಲ್ಲಿ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡುತ್ತೆ. ಹೀಗೆ ಒಂದೇ ರೀತಿಯ ಅಲೈನ್ಮೆಂಟನ್ನು ಹೊಂದಿರುವ ಮ್ಯಾಗ್ನೆಟಿಕ್ ಮೂಮೆಂಟನ್ನು ಹೊಂದಿರುವ ಸುಮಾರು 10⁻11 ಆಟಮ್ಸ್ಗಳ ಗ್ರೂಪಿಗೆ ನಾವು ಡೊಮೈನ್ ಅಂತೇಳಿ ಕರಿತೀವಿ. ಯಾವುದೇ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ರೀತಿಯಾದಂತಹ ಕೋಟ್ಯಾಂತರ ಡೊಮೈನ್ಗಳನ್ನು ಕಾಣಬಹುದು. ಆದರೆ ನ್ಯಾಚುರಲ್ಲಾಗಿರುವಂತಹ ಸಂದರ್ಭದಲ್ಲಿ ನಾವು ಗಮನಿಸಿದಾಗ ಒಂದೇ ಡೈರೆಕ್ಷನ್ನಲ್ಲಿ ಅಲೈನ್ ಆಗಿರುವಂತಹ ಡೊಮೈನ್ಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಈ ಒಂದು ಡಯಾಗ್ರಾಮ್ನಲ್ಲಿ ಬೇರೆ ಬೇರೆ ಡೈರೆಕ್ಷನಲ್ಲಿ ಅಲೈನ್ ಆಗಿರುವಂತಹ ಡೊಮೈನ್ಗಳನ್ನು ಗಮನಿಸ್ಬೋದು. ಆದರೆ ಮೆಜಾರಿಟಿ ಆಫ್ ದ ಡೊಮೈನ್ಸ್ಗಳು ಯಾವುದೋ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಇರುತ್ತೆ. ಈ ಒಂದು ಕಾರಣದಿಂದಾಗಿ ಈ ಸಬ್ಸ್ಟೆನ್ಸ್ಗಳಿಗೆ ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಐರನ್, ಕೋಬಾಲ್ಟ್ ಹಾಗೂ ನಿಕ್ಕಲಲ್ಲಿ ಈ ರೀತಿಯಾದಂತಹ ಅರೇಂಜ್ಮೆಂಟನ್ನು ಕಾಣಬಹುದು. ಇನ್ನೂ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಪ್ರಾಪರ್ಟಿಯನ್ನು ಹೊಂದಿರುವಂತಹ ಐರನ್, ಕೋಬಾಲ್ಟ್, ನಿಕ್ಕಲ್ ಅಂತಹ ಮೆಟೀರಿಯಲನ್ನು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡನ ಇನ್ಫ್ಲೂಯೆನ್ಸ್ಗೆ ತಗೊಂಡು ಬಂದರೆ ಆಗ ಮ್ಯಾಗ್ನೆಟಿಕ್ ಫೀಲ್ಡಿನ ಡೈರೆಕ್ಷನ್ನಲ್ಲಿ ಅಲೈನ್ಮೆಂಟ್ ಆಗುವಂತಹ ಡೊಮೈನ್ಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲಿ ನಾವು ಡಿಫರೆನ್ಸನ್ನು ಗಮನಿಸಿದ್ರೆ ಮೊದಲು ಇದ್ದಂತಹ ಡೊಮೈನ್ಗಳಿಗಿಂತ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಉಂಟಾಗುವಂಥ ಡೊಮೈನ್ಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ದಟ್ ಈಸ್ ವೈ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡಿಗೆ ಸ್ಟ್ರಾಂಗ್ ಆಗಿ ಅಟ್ರ್ಯಾಕ್ಟ್ ಆಗುವಂತಹ ಒಂದು ಗುಣವನ್ನು ಈ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ಗಳು ತೋರಿಸುತ್ತೆ. ಸೊ ವಾಟ್ ಆರ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಹೇಳಿದ್ರೆ ದೀಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ದ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ MnO ಥರದ ಸಬ್ಸ್ಟೆನ್ಸ್ಗಳಲ್ಲಿ ಈ ಸಬ್ಸ್ಟೆನ್ಸ್ಗಳನ್ನು ಮ್ಯಾಗ್ನೆಟಿಕ್ ಫೀಲ್ಡಿಗೆ ಎಕ್ಸ್ಪೋಸ್ ಮಾಡಿದಾಗ ಇವುಗಳಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡಿನ ಡೈರೆಕ್ಷನಲ್ಲಿ ಅಲೈನ್ ಆಗುವಂತಹ ಡೊಮೈನ್ಗಳು ಹಾಗೂ ಮ್ಯಾಗ್ನೆಟಿಕ್ ಫೀಲ್ಡಿಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಅಲೈನ್ ಆಗುವಂತಹ ಡೊಮೈನ್ಗಳ ಸಂಖ್ಯೆ ಈಕ್ವಲ್ ಆಗಿರುತ್ತೆ. ಹಾಗಾಗಿ ನೆಟ್ ಆಪೋಸಿಟ್ ಡೈರೆಕ್ಷನ್ಗಳಲ್ಲಿ ಡೊಮೈನ್ಗಳು ಅಲೈನ್ಮೆಂಟ್ ಆಗೋದ್ರಿಂದ MnO ಥರದ ಮೆಟೀರಿಯಲ್ಗಳಲ್ಲಿ ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ 0 ಆಗಿರುತ್ತೆ. ಈ ರೀತಿಯಾದಂತಹ ಸಬ್ಸ್ಟೆನ್ಸ್ಗಳಿಗೆ ನಾವು ಆ್ಯಂಟಿ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಗಳು ಅಂತ ಕರಿತೀವಿ. ಇದೇ ರೀತಿಯಲ್ಲಿ Fe3O4 ರೀತಿಯಾದಂತಹ ಸಬ್ಸ್ಟೆನ್ಸ್ಗಳನ್ನು ಮ್ಯಾಗ್ನೆಟಿಕ್ ಫೀಲ್ಡಿನ ಇನ್ಫ್ಲೂಯೆನ್ಸ್ಗೆ ತಗೊಂಡು ಬಂದರೆ ಆಗ ಒಂದಿಷ್ಟು ಡೊಮೈನ್ಗಳು ಮ್ಯಾಗ್ನೆಟಿಕ್ ಫೀಲ್ಡಿನ ಡೈರೆಕ್ಷನಲ್ಲಿ ಅಲೈನ್ ಆದರೆ ಒಂದಿಷ್ಟು ಮ್ಯಾಗ್ನೆಟಿಕ್ ಫೀಲ್ಡಿನ ಡೈರೆಕ್ಷನ್ಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಅಲೈನ್ಮೆಂಟ್ ಆಗುತ್ತೆ. ಹೀಗೆ ಅಲೈನ್ಮೆಂಟ್ ಆಗುವಂತಹ ಸಂದರ್ಭದಲ್ಲಿ ಈಕ್ವಲ್ ಪ್ರಮಾಣದಲ್ಲಿ ಅಲೈನ್ಮೆಂಟ್ ಆಗೋದಿಲ್ಲ.
ಹಾಗಾಗಿ ಅನ್ಈಕ್ವಲ್ ರೀತಿಯಲ್ಲಿ ಅಲೈನ್ಮೆಂಟ್ ಆಗೋದ್ರಿಂದ ಈ ಮೆಟೀರಿಯಲ್ಗಳು ಅಲ್ಪ ಪ್ರಮಾಣದ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ತೋರಿಸುತ್ತೆ. ಇಂತಹ ಸಬ್ಸ್ಟೆನ್ಸ್ಗಳಿಗೆ ನಾವು ಫೆರಿ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತೇಳಿ ಕರಿತೀವಿ. ಡಿಯರ್ ಸ್ಟೂಡೆಂಟ್ಸ್, ನಾವು ಇಂದಿನ ವಿಡಿಯೋದಲ್ಲಿ ಕ್ಲಾಸ್ 12 ಕೆಮಿಸ್ಟ್ರಿಯ ದ ಸಾಲಿಡ್ ಸ್ಟೇಟ್ ಚಾಪ್ಟರ್ನಲ್ಲಿ ದ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸನ್ನು ಡೀಟೈಲ್ ಆಗಿ ಡಿಸ್ಕಷನ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ಕಂಡಕ್ಟರ್ಸ್, ಸೆಮಿಕಂಡಕ್ಟರ್ಸ್ ಹಾಗೂ ಇನ್ಸುಲೇಟರ್ಗಳು ಅಂದರೆ ಏನು, ಈ ರೀತಿಯಾದಂತಹ ಟೈಪ್ಸ್ಗಳು ಎಕ್ಸಿಸ್ಟ್ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಬ್ಯಾಂಡ್ ಥಿಯರಿಯ ಸಹಾಯದಿಂದ ಡಿಸ್ಕಷನ್ ಮಾಡಿದ್ದೀವಿ. ಹಾಗೂ ನಮ್ಮೆಲ್ಲ ಫೋಕಸನ್ನು ಸೆಮಿಕಂಡಕ್ಟರ್ಸ್ಗಳು, ಟೈಪ್ಸ್ ಆಫ್ ಸೆಮಿಕಂಡಕ್ಟರ್ಸ್ನ ಮೇಲೆ ಫೋಕಸ್ ಮಾಡಿದ್ವಿ. ಹಾಗೂ ಈ ಒಂದು ವಿಡಿಯೋದಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಸಬ್ಸ್ಟೆನ್ಸಸ್ಗಳನ್ನು ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಈ ವಿಡಿಯೋದೊಂದಿಗೆ ದ ಸಾಲಿಡ್ ಸ್ಟೇಟಿಗೆ ಸಂಬಂಧಪಟ್ಟಂತಹ ಚಾಪ್ಟರನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಪ್ರತಿಯೊಂದು ಚಾಪ್ಟರ್ನಲ್ಲಿ ಬರಬಹುದಾದಂತಹ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು, ಕಂಪಲ್ಸರಿ ಕ್ವಶನ್ಗಳು ಹಾಗೂ ಪ್ರೀವಿಯಸ್ ಇಯರ್ನಲ್ಲಿ ಅಪಿಯರ್ ಆಗಿರುವಂತಹ ಕ್ವಶನ್ಗಳನ್ನು ನಾನು ಒಂದು ಸಪ್ರೇಟ್ ಆದಂತಹ ಪ್ಲೇ ಲಿಸ್ಟನ್ನು ಮಾಡಿ ಆ ಒಂದು ಪ್ಲೇ ಲಿಸ್ಟ್ನಲ್ಲಿ ಅಪ್ಲೋಡ್ ಮಾಡೋನಿದ್ದೀನಿ. ಸೊ ಆ ಒಂದು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕಲಿಯೋದ್ರಿಂದಾಗಿ ನಿಮಗೆ ಎಕ್ಸಾಮಿನೇಷನಲ್ಲಿ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ವಿಡಿಯೋಗಳನ್ನು ನೋಡಿದ ಹಾಗೇ ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ಎಕ್ಸಾಮ್ ಕಾರ್ನರ್ ಕ್ವಶನ್ಗಳನ್ನು ಕೂಡ ವೀಕ್ಷಣೆ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.